ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನಿಮಗೆ ನಾನು ಹೊಲದಲ್ಲಿ ಎಷ್ಟು ಇನ್ಕಮ್ ಬರುತ್ತೆ ಮತ್ತು ಏನು ರಿಯಾಲಿಟಿ ಇದೆ ನಮ್ಮದು ಹೊಲದಲ್ಲಿ, ಮತ್ತು ನೀವು ಅಂದ್ಕೊಂಡಿರಾಗೆ ತುಂಬ ಗಳಿಸ್ತಾರೆ ರೈತರು ಅಂತ ಇದೆ ಹೇಳ್ತಾರಲ್ಲ ಜನರು. ಒಂದೊಂದು ವಿಡಿಯೋ ಥರ ಬೇರೆ ಬೇರೆ ರೀತಿಯಲ್ಲೇ ಮಾಡಿರ್ತಾರೆ. ಇಷ್ಟು 1 ಎಕರೆದಲ್ಲಿ ಇಷ್ಟು ಉತ್ಪಾದನೆ, ಇಷ್ಟು ಲಕ್ಷ ನಮಗೆ ಪ್ರಾಫಿಟ್ ಆಯಿತು ಅಂತ. ಇವತ್ತು ಹಿಡಿದು ನಿಮಗೆ ನಾನು ಫಸ್ಟ್ ಬ್ಲಾಗ್ ಚಾಲೂ ಮಾಡ್ತಾಯಿದ್ದೀನಿ. ಆವಾಗ ನೀವು ನಮಗೆ ಸಪೋರ್ಟ್ ಮಾಡಿ, ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ನಂದು ಜಮೀನಲ್ಲಿ ಏನೇನು ಹಾಕಿದ್ದೀನಿ ಮತ್ತು ಏನೇನು ಬೆಳೀತಾಯಿದ್ದೀನಿ ಮತ್ತು ಇನ್ನು ಮುಂದೆ ಎಷ್ಟು ಪ್ರಾಫಿಟ್ ಹಾಯ್, ಎದ್ದು ಬೆಳಗ್ಗೆ ಮುಂಜಾನೆ 6 ಗಂಟೆಯಿಂದ 10 ಗಂಟೆವರೆಗೆ ಕರೆಂಟ್ ಇರುತ್ತೆ. ಅದಕ್ಕೆ ನಾನು ಡ್ರಿಪ್ಪಿಗೆ ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ಚೆಕ್ ಮಾಡಬೇಕಂತ ಬಂದಿದ್ದೀನಿ. ನೀರು ಎಲ್ಲೆಲ್ಲಿ ಬೀಳ್ತಾ ಇದೆ ಮತ್ತು ಏನು ಮಾಡ್ತಾಯಿದೆ ನೀರು. ಇವಾಗ ನಮ್ಮದು TCದು ಫೀಸು ಹೋಗಿದೆ, ಅದು ಹಾಕಕ್ಕಂತ ಹೋಗಬೇಕೀಗ. ಇಲ್ಲಿ ನೋಡಿ, ನಮ್ಮದು ಲಿಂಬೆ ಗಿಡ ಹೆಂಗಿದೆ ನೋಡಿ, ಕಾಯಿ ಹತ್ತಿದೆ ನೋಡಿ. ಇವಾಗೇನು ರೇಟ್ ಇಲ್ಲ, ಇವಾಗ ಒಂದು ಸ್ವಲ್ಪ ರೇಟ್ ಕಮ್ಮಿ ಆಗಿದೆ. ಮುಂದಿನ ದಿನಗಳಲ್ಲಿ ಬ್ಯಾಸ್ಗಿ ಏಪ್ರಿಲ್ ಮೇ ಅಲ್ಲಿ ಒಂದು ಸ್ವಲ್ಪ ಏನೋ 5,000 4,000 ಹಂಗೆ ಹೋಗುತ್ತೆ. ಇವಾಗ ಸುಮ್ಮನೆ 700-800 ಆಗ್ತಾಯಿದೆ. ಬಟ್ ಲಿಂಬೆ ಗಿಡ ನೋಡಾಯಿತು, ಇದು ನಮ್ಮದಿಲ್ಲ ಲಿಂಬೆ ಗಿಡ, ಇದು ನಮ್ಮ ಬಾಜು ಹೊಲದವ್ರದ್ದು. ಮತ್ತು ನಮ್ಮದೇ ಒಂದು 2 ಎಕರೆ ಮೇಲಿದೆ, ಅದರಲ್ಲಿ ಕಡಲೆ ಹಾಕಿದ್ದೀವಿ. ಕಡಲೆ ಮತ್ತು ಜವಿ, ಅದು ತೋರಿಸ್ತೀನಿ ನಿಮಗೆ. ಇನ್ನೂ ನಾಟಿಲ್ಲ, ನಾಟಕ್ಕೆ ಟ್ರೈ ಮಾಡ್ತಿದ್ದೆ. ಯಾಕೋ ಸಿಟ್ಟು ಮಾಡ್ಕೊಂಡಿದೆ ಅದು. ನೀನು ನನಗೆ ಕಾಂತ ಹಾಕಿಲ್ಲ ಅಂತ, DAP ಏನೂ ಹಾಕಿಲ್ಲ ಅದಕ್ಕೆ ತುಂಬ ಸಿಟ್ಟು ಮಾಡ್ಕೊಂಡಿದ್ದೆ. ಅದಕ್ಕೆ ಲೇಟ್ ಮಾಡಿ ಹಾಕಬೇಕಂತ ಪ್ಲ್ಯಾನ್ ಇದೆ ಅನಿಸುತ್ತೆ ಅವರಿಗೆ. ತೋರಿಸ್ತೀನಿ ಬನ್ನಿ. ನೋಡಿ, ನಿಮಗೆ ಜಮಿ ತೋರಿಸ್ತಾ ಇದ್ದೀನಿ. ಇವಾಗ 9 ದಿವಸ ಆಯಿತು ಇದಕ್ಕೆ ನೋಡಿ, 9 ದಿವಸ ಆಯಿತು. ಸುಮ್ಮನೆ ಮನೆ ಪೂರ್ತಕ್ಕಂತ ಹಾಕಿದ್ದೀವಿ. ಒಂದು 4 ಸೋಲ್ಗಿ ಎಷ್ಟೇ ಜಾಗ ಇದೆ. ಆ ಕಡೆ ಮತ್ತು ಕಡಲೆ ಕಾಣಿಸ್ತಿದೆಯಲ್ಲ, ಆ ಕಡೆ ಕಡಲೆ ಇದೆ. ಮಧ್ಯಾಹ್ನ ಊಟ ಮಾಡಕತ್ತೀವ್ರಿ. ಇಲ್ಲಿ ನೋಡಿ, ಶೇಂಗಾ ಹಿಂಡಿ ಮತ್ತು ಸಜ್ಜಿ ರೊಟ್ಟಿ ತಿನ್ನಕತ್ತಿದ್ದೀವಿ. ಬನ್ನಿ ತಿನ್ನಮು. ಹಲೋ, ನಾಳೆ ನಮ್ಮ ಮನೆ ಕಾಲರ್ ಮಾಡೋಕ್ಕೆ ಬರ್ತಿದ್ದಾರೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಾನು ಮಲಗೋ ಅಷ್ಟು ಒಂದು ಹಾಸಿಗೆ ಉಳಿದಿದೆ ಒಳಗಿನ ರೂಮಲ್ಲಿ. ಮತ್ತು ತುಂಬ ಕೆಲಸ ಇದೆ, ಬೇರೆ ಬೇರೆ ಥರ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಇಟ್ಟಿದ್ದಾರೆ, ಚೀಲ ಮತ್ತು ಮೇಲೆ ಬವಣಿ. ಏನಪ್ಪ ಕೆಲಸನೇ ಇಲ್ಲ ನೋಡಿ. ಮತ್ತೆ ಏನೇನು ನೋಡಿದ್ದೀನಿ. ನೀವೇನು ಕೆಲ್ಸಕ್ಕೆ ಬಾರದು, ಸುಮ್ಮನೆ ಒಳಗಿಟ್ಟಿರ್ತಾರೆ. ನೋಡಿ, ಟೈಲ್ಸ್ ಹಾಕೋ ಟೈಮಿಗೆ ತಂದಿದ್ದೀವಿ. ಇವಾಗ ಇದನ್ನು ಮುಚ್ಚಿಡೋ ಅಭ್ಯಾಸ ಆಗ್ತಿದೆ. ಏನು ಮಾಡೋದು, ಇವನ್ನ ಎಲ್ಲಿ ಇಡಬೇಕನ್ನೋದೇ ಗೊತ್ತಾಗತ್ತಿಲ್ಲ ನೋಡಿ. ಇನ್ನೂ ಒಂದು ಸ್ವಲ್ಪ ಚೀಲಿದೆ. ಇಲ್ಲಿ ನೋಡಿ ಇಲ್ಲಿ ನೋಡಿ, ಎಲ್ಲ ಬರೀ ಅರ್ವಿನೇ. ಏನು ಮಾಡುವ, ಬೇಕೇ ಅಲ್ಲ. ಓಕೆ, ಮತ್ತೆ ಕ್ಲೀನ್ ಮಾಡ್ತೀನಿ. ಸೊ ತುಂಬ ಕೆಲಸ ಇದೆ ನಾಳೆ. ಈ ರೂಮಲ್ಲಿ ನೋಡಿ, ಮತ್ತೆ ಕೆಲಸ ಇದೆ ತುಂಬ. ಟೈಲ್ಸ್ ಎಲ್ಲ ಇಟ್ಟಿದೆ, ಎಲ್ಲ ಒಳಗಿಟ್ಟಿದೆ. ಹೊಡಿತು ನೋಡಿ. ಈ ತೆಂಗಿ LIC ಏಜೆಂಟ್ ಅವ್ರದ್ದೊಂದು LIC ಫಾರ್ಮ್ಗಳು ಎಲ್ಲ
ನೋಡಿ. ಮತ್ತು ಮೇಲೆ ತುಂಬ ವಸ್ತುಗಳಿದೆ ಮತ್ತು ನೋಡಿ